ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಡೇನ 1 ಕಪ್ ಆಫ್ ಮಿಲ್ಕ್ ಜೊತೆಗೆ ರಸ್ ತಿನ್ಕೊಂಡು ಸ್ಟಾರ್ಟ್ ಮಾಡಿದೆ. ಇವತ್ತು ನಮ್ಮನೆ ಏಕಾದಶಿ, ಸೊ ಏನೆಲ್ಲ ನಾವು ಅಡುಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ಲಿ ತರಕಾರಿ ಪಲ್ಯಕ್ಕೆ ಅಂತೇಳಿ ಕಡಲೆಕಾಳು ಸ್ವಲ್ಪ ಬಟಾಣಿನ ನೈಟಲ್ಲೇ ನೆನೆಯಾಗಿ ಇಟ್ಟಿದ್ವಿ. ಆ್ಯಂಡ್ ಅದ್ರ ಜೊತೆಗೆ ಯಾವ್ಯಾವ ತರಕಾರಿ ಇದೆ ಅದನ್ನೆಲ್ಲ ಹಾಕ್ಕೊಂಡು ಪಲ್ಯ ಮಾಡೋಣ ಅಂದ್ಕೊಂಡ್ವಿ. ನಾವು ಇವತ್ತು ಬದನೆಕಾಯಿ, ಆಲೂಗೆಡ್ಡೆ, ಬೀನ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ನಿಮ್ಮನೆ ಯಾವ ತರಕಾರಿ ಇದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆಗೆ ಅಂತ ಹೇಳ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ, 1-2 ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ, ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆದಮೇಲೆ ಒಂದು 3-4 ಹಸಿರು ಮೆಣಸಿನ್ಕಾಯಿ, ನಾನಿಲ್ಲಿ 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕೊಂಡ್ರೆ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಆ ಹುಳಿ ಫ್ಲೇವರ್ ಇರುತ್ತಲ್ಲ ಅದೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ 1-2 ಪೀಸಷ್ಟು ಚಕ್ಕೆನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳ್ಬಿಟ್ಟು 1 ಸ್ಪೂನಷ್ಟು ಒಂದಿಷ್ಟು ಕಡಲೆನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಆ ಟೇಸ್ಟ್ ಫ್ಲೇವರ್ ಎನ್ಹಾನ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಸಗಸೆನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಕಾಯಿನ ಆ್ಯಡ್ ಮಾಡಿಕೊಂಡು ಇದನ್ನು ನೀವು ಮಸಾಲೆಗೆ ಅಂತ ಹೇಳ್ಬಿಟ್ಟು ರುಬ್ಕೋಬೇಕಾಗುತ್ತೆ. ರುಬ್ಕೊಂಡು ಆ್ಯಂಡ್ ಇದು ರುಬ್ಬೋಕ್ಕೆ ಮುಂಚೆ ಇನ್ನೊಂದು ಇಂಗ್ರೀಡಿಯೆಂಟ್ ಹೇಳೋಕ್ಕೆ ಮರ್ತ್ಬಿಟ್ಟಿದ್ದೆ. 1 ಸ್ಪೂನ್ ಆಫ್ ಖಾರದ ಪುಡಿ, ನೀವು ಸಾಂಬಾರಿಗೆಲ್ಲ ಹಾಕೋಕ್ಕೆ ಅಂತ ಮಾಡ್ಕೊಂಡಿರ್ತೀರಲ್ಲ ಅದನ್ನೇ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಾ ಇರ್ತೀರ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ ಜೊತೆಗೆ 1/2 ಟೇಬಲ್ ಸ್ಪೂನ್ ಆಫು ಗರಂ ಮಸಾಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟೊಂದು ನೀರು ಆ್ಯಡ್ ಮಾಡಿಕೊಂಡು ಮಸಾಲೆ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ದಾಗೇ ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಒಗ್ಗರಣೆಗೂ ಸಹ ಒಂದು ಟೊಮೊಟೊನ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಇಷ್ಟನ್ನ 2 ಮಿನಿಟ್ಸ್ ಫ್ರೈ ಮಾಡಿ ನೆಕ್ಸ್ಟ್ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಿ ಅದನ್ನು 2 ಮಿನಿಟ್ಸ್ ಫ್ರೈ ಆದಮೇಲೆ ನೆಕ್ಸ್ಟ್ ಕಟ್ ಮಾಡಿ ಇಟ್ಟಿರೋ ತರಕಾರಿ ಮತ್ತು ಕಾಳುಗಳನ್ನ ಆ್ಯಡ್ ಮಾಡಿಕೊಂಡು ವಿಷಲ್ ಮುಚ್ಚಿ 2 ವಿಷಲ್ ಕೂಗಿಸಿದ್ರೆ ಸಾಕು, ರೆಡಿಯಾಗಿ ಹೋಗುತ್ತೆ. ನೆಕ್ಸ್ಟ್ ಒಬ್ಬಟ್ಟಿಗೆ ಅಂತೇಳಿ ಮೈದಾನ ಮಿಕ್ಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಸ್ವಲ್ಪ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಅದನ್ನು ಕರ್ಗಾಕಿಟ್ಟು ನೆಕ್ಸ್ಟ್ ಅದರಿಂದ ನೀವು ಮೈದಾನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿ ಮೈದಾನ ಮಿದ್ಬಿಟ್ಟು ಈ ಥರ ಒಂದು ಬಾಕ್ಸ್ಗೆ ಹಾಕಿ ನೀವು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಇಡಬೇಕಾಗುತ್ತೆ. ಯಾಕಂದರೆ ಇದು ಒಬ್ಬಟ್ಟಿಗಲ್ವ, ತಟ್ಟಕ್ಕೆ ಚೆನ್ನಾಗಿ ಬರಬೇಕಂತ ಹೇಳಿದ್ರೆ ನೀಟಾಗಿ ಮಾಡಿಡಬೇಕಾಗುತ್ತೆ. ನೆಕ್ಸ್ಟ್ ಹೂರಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದರೆ ಇದರಲ್ಲಿ ನೋಡಿ, ನಾನು 2 ಗ್ಲಾಸ್ ಆಫ್ ಕಾಳು, ಇದು ತೊಗರಿಬೇಳೆನ ಆ್ಯಡ್ ಮಾಡಿಕೊಂಡು ನೀರು ಹಾಕಿ ಒಂದು ವಿಷಲ್ ಬರೋಕ್ಕೆ ಮುಂಚೆನೇ ನೀವು ಆಫ್ ಮಾಡ್ಕೊಬಿಡ್ಬೇಕಾಗುತ್ತೆ. ಜೊತೆಗೆ 2 ಅಚ್ಚು ಬೆಲ್ಲನ ಹಾಕೋಬೇಕಾಗುತ್ತೆ. 2 ಗ್ಲಾಸ್ ಆಫ್ ಕಾಳಿಗೆ 2 ಅಚ್ಚು ಬೆಲ್ಲನ ಹಾಕ್ಕೊಂಡು ಕಾಯಿನ 1-2 ಕಾಯಷ್ಟು ತುರಿದಿಟ್ಕೊಂಡು ಅವು 3 ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಏಲಕ್ಕಿ ಮತ್ತು ಒಣಶುಂಠಿ ಇರುತ್ತಲ್ಲ ಅದನ್ನು ಜಜ್ಜಿ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿ ಸ್ವಲ್ಪ ಟೈಮ್ ಆರಕ್ಕಿಟ್ಟು ನೆಕ್ಸ್ಟ್ ಗ್ರೈಂಡ್ರು ಅಥವಾ ಒಳ್ಕಲ್ಲು ನಿಮ್ಮನೆ ಯಾವುದಿದೆ ಅದನ್ನು ಹಾಕ್ಕೊಂಡು ನೀವು ನೀಟಾಗಿ ರುಬ್ಕೋಬೇಕಾಗುತ್ತೆ. ಆ ಕಾಳೆಲ್ಲ ನುಣ್ಣಗೆ ರುಬ್ಕೋಬೇಕು. ಆ್ಯಂಡ್ ನೀವು ಕಾಳು ತುಂಬ ಜಾಸ್ತಿ ಬೇಯಿಸ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ನೋಡಿ. ರುಬ್ಕೊಂಡು ಇಟ್ಕೊಂಡ್ರೆ ಹೂರಣ ರೆಡಿ ಆಗುತ್ತೆ. ನೆಕ್ಸ್ಟ್ ಹೂರಣ ರೆಡಿ ಆದಮೇಲೆ ಮೈದಾನ ನೀವು ಮಿದ್ದಿಟ್ಟಿರ್ತೀರಲ್ಲ ಅದನ್ನು ತೊಗೊಂಡು ನೋಡಿ, ಇಲ್ಲಿ ಯಾವ ಥರ ತೋರಿಸ್ತಾ ಇದ್ದಾರೆ ಆ ಥರ ಮಾಡಿಕೊಂಡು ನೀವು ತಟ್ಕೊಂಡು ಬೇಯಿಸ್ಕೊಂಡ್ರೆ ಒಬ್ಬಟ್ಟು ಸಹ ರೆಡಿಯಾಗಿ ಹೋಗುತ್ತೆ. ಆ್ಯಂಡ್ ಹಬ್ಬದಲ್ಲಿ ಒಬ್ಬಟ್ಟಿಲ್ಲ ಅಂತಂದರೆ ಅದು ಹಬ್ಬ ಅನಿಸ್ಕೊಳ್ಳುತ್ತಾ ನೋಡಿ. ಈ ಥರ ಒಬ್ಬಟ್ಟು ರೆಡಿ ಮಾಡ್ಕೊಂಡ್ವಿ. ಇವಾಗ ಪಲ್ಯ ಮತ್ತು ಒಬ್ಬಟ್ಟು ರೆಡಿ ಆಗಿತ್ತು. ನೆಕ್ಸ್ಟು ಒಬ್ಬಟ್ಟು ಸಾಂಬಾರು ಯಾವ ರೀತಿ ಮಾಡೋದು ಅಂತಂದರೆ ಫಸ್ಟ್ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 10-15 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ. ನೀವು ಎಷ್ಟು ಮಾಡ್ತೀರಾ ಅದಕ್ಕೆ ಖಾರಕ್ಕೆ ತಕ್ಕನಾಗಿ ಹಾಕ್ಕೊಂಡು ನೀವು ಅದನ್ನು ಫ್ರೈ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಫ್ರೈ ಮಾಡೋಕ್ಕೆ ಏನು ಹಾಕಬೇಕು ಅಂತಂದರೆ 1 ಕಾಯಿ ತುರ್ಕೊಂಡು ಇಟ್ಕೊಂಡಿದ್ವಿ. ಆ ಕಾಯಿ, ಒಂದಿಷ್ಟು ಹುಣಸೆ ಹಣ್ಣು, ಬೆಳ್ಳುಳ್ಳಿ 2-3, 1-2 ಈರುಳ್ಳಿ ಮತ್ತು ನೀವು ಕೊತ್ತಂಬರಿ ಸೊಪ್ಪನ್ನ ಉರಿಯೋಕೆ ಹಾಕ್ಕೊಬಿಡಿ. ಇವಾಗ ಹೇಳಿದ್ನಲ್ಲ ಅಷ್ಟನ್ನು ಹಾಕ್ಕೊಂಡು ಜೊತೆಗೆ ಜೀರಿಗೆ, ಮೆಣಸನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಇದನ್ನು ರುಬ್ಬಕ್ಕೆ ಇಟ್ಕೋಬೇಕಾಗುತ್ತೆ. ಜಾರ್ಗೆ ನೀವು ಹುರಿದಿಟ್ಕೊಂಡಿರೋಂಥ ಈ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಫಸ್ಟ್ ಇಷ್ಟನ್ನ ಒಂದ್ಸಲ ರುಬ್ಬಿಟ್ಕೊಳ್ಳಿ. ಇವಾಗ ಒಂದು ಮೀಡಿಯಮ್ ಆಗಿ ರುಬ್ಬಿ ಜೊತೆಗೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಕೊಳ್ಳಿ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ಥರ ಕನ್ಸಿಸ್ಟೆನ್ಸಿ ರುಬ್ಬಿಟ್ಕೊಂಡಿರಿ. ನೆಕ್ಸ್ಟ್ ಇದ್ರ ಜೊತೆಗೆ 4 ಟೊಮೊಟೊನ ನೀವು ತೊಗರಿಬೇಳೆ ಬೇಯಿಸಿರ್ತೀರಲ್ಲ ಆ ವಾಟರ್ನ ಆ್ಯಡ್ ಮಾಡಿಕೊಂಡು 2 ಕುದಿ ಕುದಿಸಿ ಆ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ರುಬ್ಕೊಳ್ಳಿ. ಇದು ಒಂದ್ಸಲ ರುಬ್ಬಿ ಆದಮೇಲೆ ನೆಕ್ಸ್ಟ್ ನೀವು ಕಾಳು ಬೇಯಿಸಿದಾಗ ಸ್ವಲ್ಪ ತೊಗರಿಬೇಳೆನ ಎತ್ತಿಟ್ಕೋಬೇಕಾಗುತ್ತೆ. ಆ ಎತ್ತಿಟ್ಕೊಂಡಿರೋ ತೊಗರಿಬೇಳೆನ ಹಾಕ್ಕೊಂಡು ರುಬ್ಕೊಳ್ಳಿ. ನೆಕ್ಸ್ಟ್ ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು
ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸಾಸಿವೆ, ಒಂದೆರಡು 4-5 ಒಣಮೆಣ್ಸಿಕಾಯಿನ ಒಗ್ಗರಣೆಗೆ ಹಾಕಿ ನೆಕ್ಸ್ಟು ನೀವು ರುಬ್ಬಿಟ್ಕೊಂಡಿರೋ ಫಸ್ಟ್ ಇಷ್ಟನ್ನ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಸಾರಿ, ನಾನು ಹಾಕೋದು ಮರ್ತ್ಬಿಟ್ಟಿದ್ದೆ. ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಹಾಕ್ಬಿಟ್ಟು ನೀವು ಈ ಮಸಾಲೆನೇ ನೀವು ಒಂದು 10 ನಿಮಿಷ ಬೇಯಕ್ಕೆ ಇಡಬೇಕು. ಚೆನ್ನಾಗಿ ಬೇಯಬೇಕಿದು. ತಿರುಗೋತಾರಿ ತಳ ಹಿಡ್ಬಿಡುತ್ತೆ. ಇದಾದಮೇಲೆ ನೆಕ್ಸ್ಟು ನೀವು ಸಪ್ರಸ ಇರುತ್ತಲ್ವ, ಕಾಳು ಬೇಯಿಸಿಟ್ಟಿರ್ತಾರಲ್ಲ ಆ ಸಪ್ರಸನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ಮಾಡಿಕೊಂಡು ಚೆನ್ನಾಗಿ ಸಾಂಬಾರನ್ನ ಬೇಯಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಅನ್ನ ರೆಡಿ ಮಾಡ್ಕೊಂಡಿದ್ವಿ. ಆ್ಯಂಡ್ ಒಬ್ಬಟ್ಟು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಹಾಲು, ಇದೆಲ್ಲ ಆದಮೇಲೆ ದೇವ್ರ ಪೂಜೆಗೆ ಅಂತ ರೆಡಿ ಮಾಡಿ ಬಿಟ್ಟಿದ್ದೆ. ಆಮೇಲೆ ಮಳೆ ಬರ್ತಾಯಿತ್ತು, ವೈಬ್ಸ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮೂರಲ್ಲಿ ಏಕಾದಶಿ ಅಂತಂದರೆ ಅವತ್ತು ರಂಗನಾಥ ಸ್ವಾಮಿ ದೇವ್ರು ಹೊರಡುತ್ತೆ. ಆ ದೇವರು ಇಲ್ಲಿ ಊರಲ್ಲೆಲ್ಲ ಮೇಲ್ಗಡೆಯಿಂದ ದೇವಸ್ಥಾನದಿಂದ ಊರೊಳಗಡೆ ಎಲ್ಲ ಬರುತ್ತೆ. ಸೊ ನಾವು ಅಲ್ಲೆಲ್ಲ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಬರ್ತೀವಿ. ಅಲ್ಲಿಂದ ಬಂದಮೇಲೆ ನಾವು ಮನೇಲಿ ಪೂಜೆ ಮಾಡಿ ನಾವೇನು ಅಡುಗೆ ಮಾಡಿಟ್ಟಿರ್ತೀವಿ ಅದನ್ನು ದೇವ್ರ ಪೂಜೆಗೆ ಅಂತ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ನಾವು ಊಟ ಮಾಡೋದು. ಆ್ಯಂಡ್ ಇವತ್ತು ತುಂಬ ಮಳೆ, ಒಂದು ಸ್ವಲ್ಪ ಜಿಡಿ ಥರ ಮಳೆ ಹಿಡ್ಕೊಂಡ್ಬಿಟ್ಟಿತ್ತು. ಹೊರಗಡೆ ಓಡಾಡೋಕ್ಕೇ ಹಿಂಸೆ ಆಗ್ತಾಯಿತ್ತು. ಈ ಥರ ಜೋರಾಗಿ ಮಳೆ ಬಂದರೆ ಏನು ಅನಿಸಲ್ಲ, ಈ ಥರ ಜಿಡಿ ಹಿಡ್ಕೊಂಡ್ಬಿಟ್ರೆ ಜಾಸ್ತಿ ಗೊಜ್ಜೆ ಆಗ್ಬಿಡುತ್ತಲ್ವ. ಸೊ ಹೊರಗಡೆ ಬರೋಕ್ಕೇ ಒಂಥರ ಅನ್ನಿಸ್ತಾಯಿತ್ತು. ಆದರೂ ಹಬ್ಬ ಅಲ್ವಾ, ವರ್ಷಕ್ಕೆ ಒಂದೇ ಸಲ ಬರೋದು, ಮಾಡಲೇಬೇಕಲ್ವಾ. ಸೊ ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ವಿ. ಆ್ಯಂಡ್ ಈ ಒಬ್ಬಟ್ಟು ಮಾಡೋದೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಒಬ್ಬರಾದ್ರಂತೂ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಪೂಜೆ ಮಾಡಿಸ್ಕೊಂಬಂದು ಮನೇಲೂ ದೇವ್ರ ದೀಪ ಎಲ್ಲ ಕಚ್ಚಿ ನೀಟಾಗಿ ನಾವೇನು ಮಾಡಿಟ್ಟಿದ್ವಿ ಅಡುಗೆಗೆ ಅಂತ ಹೇಳ್ಬಿಟ್ಟು ಅದನ್ನೇ ಒಂದು ಬಾಳೆದೆಲೆ ಇಟ್ಬಿಟ್ಟು ನಾವು ಪೂಜೆ ಮಾಡೋಕ್ಕೆ ಅಂತ ಇಟ್ಬಿಟ್ಟು ಇಡ್ತೀವಿ. ಈ ಪೂಜೆ ಎಲ್ಲ ಮಾಡಿ ಆದಮೇಲೆ ನಾವು ಊಟ ಮಾಡೋದು. ಸೊ ನೋಡಿ, ಮನೇಲಿ ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೇ ಒಂದು ಹಬ್ಬದ ವೈಬ್ಸ್ ಬರೋದು. ಸೊ ಪೂಜೆ ಎಲ್ಲ ಆದಮೇಲೆ ನಾವು ಊಟ ಮಾಡಿ ನಂದೇನ ಹೆಣ್ಣು ಮಾಡಿದೆ. ಆ್ಯಂಡ್ ನಿಮ್ಮ ಕಡೆ ಏಕಾದಶಿ ಮಾಡಿದ್ರೆ ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಮಾಡ್ಕೋಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.